ಎಲ್ಲ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋನ ನಾವು ಕಡಲೆ ಹಿಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ತಡ ಮಾಡಿದರೆ ಇದು ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋ ರೆಸಿಪೀಸ್ ಐಟಮ್ಸ್ ಏನೇನು ಅಂತಂದರೆ 2 ಈರುಳ್ಳಿ, 3 ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1-2 ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಬೇಕು. ಸೊ ಈ ಚಟ್ನಿನ ನಾವು ಹೇಗೆ ಮಾಡೋದು, ಏನು ಹೊಸ್ದಾಗಿದೆ ಅಂತ ಅಂದ್ಕೊತಿರೋದ? ಹೌದು, ಇದು ಹೊಸ ರೆಸಿಪಿ ಅಂತ ಹೇಳೋದಲ್ಲ, ಇದು ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಮಾಡ್ತಾಯಿರೋವಂಥ ಈ ಸಾಂಬಾರು. ಇದಕ್ಕೆ ಇನ್ನೊಂದು ಹೆಸರೇ ಬಂದ್ಬಿಟ್ಟು ಬಾಂಬೆ ಸಾಂಬಾರು ಅಂತಲೂ ಕೂಡ ಹೇಳ್ತಾರೆ. ಮತ್ತು ಇದನ್ನು ಕಡಲೆ ಹಿಟ್ಟು ಸಾಂಬಾರು ಕೂಡ ಅಂತ ಕೂಡ ಹೇಳ್ತಾರೆ. ಹಳ್ಳಿ ಕಡೆ ಅಂತೂ ಇದು ತುಂಬಾ ಫೇಮಸ್ಸು. ಇದಕ್ಕೆ ನಾವು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡು ಒಂದು ಬೌಲಲ್ಲಿ ಹಾಕಿಬಿಟ್ಟು ಸ್ವಲ್ಪ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಬೇಕು. ಇದೆಲ್ಲ ರೆಡಿ ಮಾಡಿ ಈ ರೀತಿಯಾಗಿ ಇಟ್ಕೊಬೇಕು. ಸೊ ಇದನ್ನ ಮಾಡೋದು ತುಂಬಾ ಸಿಂಪಲ್ ಮತ್ತು ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಫಸ್ಟ್ ಟೈಮ್ ಮಾಡಿದವ್ರು ಕೂಡ ಇದನ್ನು ತುಂಬಾ ಇಷ್ಟಪಡ್ತೀರಾ. ಇದು ಹೇಗೆ ಮಾಡೋದು ಅಂತ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಪ್ಯಾನ್ ಇಟ್ಕೊಂಡು ಒಂದು 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಆಯಿಲ್ ಕೂಡ ಇದಕ್ಕೆ ಬೇಕಾಗಿಲ್ಲ. ಮತ್ತು ಈ ಸಾಂಬಾರು ಅನ್ನೋದು ದೋಸೆಗೆ ಮಾತ್ರ ಸಖತ್ತಾಗಿರುತ್ತೆ. ನಾವು ದೋಸೆಗೆ ಚಟ್ನಿ ಮತ್ತು ತುಂಬಾ ವೆರೈಟೀಸಲ್ಲಿ ನಾವು ದೋಸೆನ ತಿಂತೀವಿ. ಬಟ್ ಈ ರೀತಿಯಾಗಿ ದೋಸೆಗೆ ಈ ಕಡಲೆ ಹಿಟ್ಟು ಸಾಂಬಾರನ್ನ ಮಾಡ್ಕೊತೀನಿ. ನಿಜವಾಗ್ಲೂ ನೀವು ಮತ್ತೆ ದೋಸೆ ಮಾಡಿದಾಗಲೆಲ್ಲ ಇದನ್ನೇ ಮಾಡ್ಕೊಂಡು ತಿಂತೀರ. ಮತ್ತು ತುಂಬಾ ಈಸಿಯಾಗಿ ಮಾಡುವಂಥದ್ದು ಮತ್ತು ನಮ್ಮ ಹಳೆ ಕಾಲದ ರೆಸಿಪಿ ಅಂತ ಕೂಡ ಇದಕ್ಕೆ ಹೇಳ್ಬೋದು. ಇವಾಗ ಪ್ಯಾನ್ ಹೀಟಾಗಿದೆ, ಆಯಿಲ್ ಕೂಡ ಹಾಕಿದ್ದೀವಿ. ಆಯಿಲ್ ಹಾಕಿದ್ಮೇಲೆ ಆಯಿಲ್ ಹೀಟಾಗಿದೆ. ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡು ಸ್ವಲ್ಪ ಅದು ಚಿಟಪಟ ಅಂತ ಅನ್ನಬೇಕು. ಸೊ ಈ ರೀತಿಯಾಗಿ ಅದು ಚಿಟಪಟ ಅಂತ ಅಂದಮೇಲೆ ಇದಕ್ಕೆ ನಾವು ಮಿಕ್ಕಿರೋ ಐಟಮ್ಸ್ ಒಂದೊಂದೇ ನಿಧಾನಕ್ಕೆ ಹಾಕ್ಕೊಬೋದು. ಮತ್ತು ಇದು ಟೈಮ್ ತುಂಬಾ ತೊಗೊಳ್ಳೋದಿಲ್ಲ, ಬೇಗನೆ ಫಟಾಫಟ್ ಅಂತ ನಾವು ದೋಸೆಗೆ ರೆಡಿ ಮಾಡಿ ಇಟ್ಕೊಬೋದು. ಸೊ ನಮ್ಮ ಮನೇಲಿ ಇವತ್ತು ದೋಸೆ ಮಾಡಿದ್ದಾರೆ, ಅದಕ್ಕಂತಲೇ ನಿಮಗೆ ತೋರಿಸ್ಬೇಕು ಅಂತಲೇ ಒಂದು ವೀಡಿಯೋ ಮಾಡಿದೆ, ನಿಮಗೋಸ್ಕರ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ಈರುಳ್ಳಿನ ಹಾಕ್ಕೊಬೇಕು. ಸೊ 1-2 ಈರುಳ್ಳಿ ಕಟ್ ಮಾಡಿದ್ವಲ್ಲ ಸಣ್ಣಕ್ಕೆ, ಅದನ್ನು ಇಲ್ಲಿ ಕಟ್ ಮಾಡಿಬಿಟ್ಟು ನಾವು ಇವಾಗ ಫಸ್ಟ್ ಇದಕ್ಕೆ ಈರುಳ್ಳಿನ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಿ ಸಾಕು. ಜಾಸ್ತಿ ಅದು ಕೂಡ ಏನು ಬೇಕಾಗಲ್ಲ. ನಿಮಗೆ ಬೇಕು ಅಂತಂದರೆ ಈರುಳ್ಳಿನ ಉದ್ದಕ್ಕೆ ಕೂಡ ಕಟ್ ಮಾಡ್ಕೊಬೋದು. ತಿನ್ಬೇಕಾದ್ರೆ ಸಿಗ್ತಾ ಇರುತ್ತಲ್ವ ಬಾಯಿಗೆ, ಆವಾಗ ತುಂಬಾ ರುಚಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ದೋಸೆಗಂತೂ ಸಖತ್ತಾಗಿರುತ್ತೆ. ನಮ್ಮ ಮನೇಲಂತೂ ಯಾವಾಗ ದೋಸೆ ಮಾಡಿದ್ರು ಇದ್ದೇ ಇರುತ್ತೆ. ಅದೇ ನಮ್ಮ ಅಜ್ಜಿಯವ್ರ ಊರಿಗೆ ಹೋದರೆ ಅಲ್ಲೊಂದು ಹೋಟೆಲ್ ಇದೆ ಚಿಕ್ಕದಾಗಿ, ಅವರು ಒಂದು ಹತ್ರ ಒಂದು 30 ವರ್ಷದಿಂದ ಮಾಡ್ತಾನೆ ಇದ್ರು. ಫಸ್ಟು ಒಬ್ರು ಅಜ್ಜಿ ಮಾಡ್ತಿದ್ರು, ಅದಾದಮೇಲೆ ಅವ್ರ ಮಗಳು, ಇವಾಗ ಅವ್ರ ಮೊಮ್ಮಗಳು ಕೂಡ ಮಾಡ್ತಾಯಿದ್ದಾರೆ. ತುಂಬಾ ಟೇಸ್ಟ್ ಆ್ಯಂಡ್ ಯಮ್ಮಿಯಾಗಿರುತ್ತೆ. ಇವಾಗ ಈರುಳ್ಳಿ ಅಂತೂ ಫ್ರೈ ಆಗುತ್ತೆ. ಇದಕ್ಕೆ ನಾವು ಕಟ್ ಮಾಡೋಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಆ ಟೊಮೆಟೊ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸೊ ನಮ್ಮ ಅಜ್ಜಿಯವ್ರ ಊರಿಗೆ ಹೋದರೆ ಮಾತ್ರ ಆ ದೋಸೆ ಮತ್ತು ಈ ಬಾಂಬೆ ಸಾಂಬಾರನ್ನ ತೊಗೊಂಡು ತಿನ್ನೋದು ಮಾತ್ರ ನಿಜವಲ್ಲೂ ಸಖತ್ ಟೇಸ್ಟ್ ಆಗಿರುತ್ತೆ. ನಮಗಂತೂ ಸಖತ್ ಇಷ್ಟ ಅಲ್ಲಿ ಊರಿಗೆ ಹೋದರೆ ತಿನ್ನೋಕ್ಕೆ. ಅದಕ್ಕೆ ನಾನು ಕೂಡ ನಮ್ಮ ವ್ಯೂವರ್ಸ್ಗೂ ಕೂಡ ಈ ರೆಸಿಪಿನ ತೋರಿಸ್ಬೇಕು ಅಂತಲೇ ನಾನು ಮನೇಲಿ ಮಾಡಿ ನಿಮಗೋಸ್ಕರ ಅಂತಲೇ ಇವತ್ತು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಕೂಡ ಇದನ್ನ ಟ್ರೈ ಮಾಡಿ, ತುಂಬಾ ಸಖತ್ತಾಗಿರುತ್ತೆ. ನಿಮ್ಗೆ ಕೂಡ ಇದು ಇಷ್ಟ ಆಗುತ್ತೆ ಅಂತಲೇ ನಾನು ನಿಮಗೋಸ್ಕರ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ಪೆಷಲ್ಗೋಸ್ಕರ ವ್ಯೂವರ್ಸ್ಗೆ ಅಂತಲೇ ಹೇಳ್ಬೋದು. ಮತ್ತು ಇದು ಹೊಸ ರೆಸಿಪಿ ಅಂತಲ್ಲ, ಇದು ತುಂಬ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ನೋಡಿದ್ರೆ ಟೊಮೊಟೊ ಅನ್ನೋದು ಆಲ್ಮೋಸ್ಟ್ ಹತ್ರ ಫ್ರೈ ಆಗಿ ಹೋಗ್ತಾಯಿತ್ತು. ಇವಾಗ ನಾವು ಆಲ್ರೆಡಿ ಕಡಲೆ ಹಿಟ್ಟನ್ನು ವಾಟ್ರಲ್ಲಿ ಮಿಕ್ಸ್ ಮಾಡಿಕ್ಕಿದ್ವಲ್ಲ, ಅದನ್ನು ಹಾಕ್ಕೊಬೇಕು. ಹಾಕಿಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ಒಂದು 2-3 ಗ್ಲಾಸಷ್ಟು ವಾಟರ್ನ ಹಾಕ್ಕೊಬೇಕು. ಇದನ್ನು ಹೆಂಗೆ ಅಂತ ಅಂದ್ಕೊಬೋದಲ್ಲ, ನೀವು ಇದಕ್ಕೆ ಜಾಸ್ತಿ ಹಿಟ್ಟು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಸಾಕು. ನಾವು ಈ ಗೊಜ್ಜು ಅನ್ನೋದು ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಕ್ವಾಂಟಿಟಿ ಕೂಡ ಚೆನ್ನಾಗಿ ಬರುತ್ತೆ. ಯಾಕೆ ಗೊತ್ತಾ, ಅದು ತಿಕ್ ಕನ್ಸಿಸ್ಟೆನ್ಸಿ ಅನ್ನೋದು ಚೆನ್ನಾಗಿ ಫಾರ್ಮ್ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ. ಅದಕ್ಕೋಸ್ಕರ ನೀವು ಜಾಸ್ತಿ ಹಿಟ್ಟನ್ನು ತೊಗೊಳಕ್ಕೆ ಹೋಗ್ಬಿಡಿ, ಅವಾಗ ಇನ್ನೂ ಅದು ಕುದಿದ್ಮೇಲೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ನಾನು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದು. ಅದಕ್ಕೆ 2 ಗ್ಲಾಸಸ್ಸು ವಾಟರ್ನ ಹಾಕಿದ್ದೀನಿ. ಹಾಕಿ ಇದನ್ನು ಒಂದು ಲೈಟ್ ತಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಇಟ್ಕೊಬೇಕು.
ಇವಾಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಜಾಸ್ತಿ ಹಾಕ್ಕೊಂಬಿಡಿ, ಸ್ವಲ್ಪ ಲೈಟಾಗಿ ಹಾಕಿ ಸಾಕು. ಯಾಕಂದರೆ ಆಲ್ರೆಡಿ ಕಡಲೆ ಹಿಟ್ಟು ಕೂಡ ಕಲರ್ ಬೀಳುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಅರಿಶಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇದು ಕನ್ಸಿಸ್ಟೆನ್ಸಿನೂ ಅಷ್ಟೇ ಜಾಸ್ತಿ ಗಟ್ಟಿಯಾಗೂ ಆಗಬಾರ್ದು ಮತ್ತು ಜಾಸ್ತಿ ನೀರಾಗಿರ್ಬಾರ್ದು, ಮೀಡಿಯಮ್ ಆಗಿ ಬಂದಾಗೆ ನಾವು ಈ ಕನ್ಸಿಸ್ಟೆನ್ಸಿನ ಸ್ಟವ್ ಆಫ್ ಮಾಡ್ಕೊಬೇಕು. ಮತ್ತು ಯಾಕೆ ಅಂತಂದರೆ ತುಂಬ ಗಟ್ಟಿಯಾದ್ಮೇಲೆ ನಾವು ಸ್ಟವ್ ಆಫ್ ಮಾಡಿದರೆ ಅದನ್ನೋದು ಇನ್ನೂ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ. ನಿಮ್ಗೆ ಅನ್ಸ್ಬೋದು ಇದು ಹೆಂಗಪ್ಪ ತಿನ್ನೋದು ಅಂತ, ಬಟ್ ಮಾಡ್ಕೊಂಡಾದ್ಮೇಲೆ ತಿಂದು ನೋಡಿ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕಂತೂ ಶುಂಠಿ ಮತ್ತು ಗರಂ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಮತ್ತು ಸೂಪರಾಗಿರುತ್ತೆ. ದೋಸೆಗೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನ್ಕೋತೀರ. ಮತ್ತು ಚಿಕ್ಕವರಿಂದ ದೊಡ್ಡವರೆಗೂ ಕೂಡ ಎಲ್ಲರೂ ಲೈಕ್ ಮಾಡೋ ಅಂತಹ ಈ ಸಾಂಬಾರು ಅಂತಲೇ ಹೇಳ್ಬೋದು. ಈ ಬಾಂಬೆ ಸಾಂಬಾರು ತುಂಬಾ ಫೇಮಸ್ ಅಂತೂ ಅಂತ ಅನಿಸುತ್ತೆ. ನನಗಂತೂ ಸಖತ್ ಇಷ್ಟ. ನಮ್ಮ ಮನೇಲಿ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅಜ್ಜಿಯವರು ಪ್ರತಿಯೊಬ್ಬರಿಗೂ ಇದಂತ ಡೆಫಿನೆಟ್ಲಾಗಿ ತುಂಬಾ ಇಷ್ಟಪಡ್ತಾರೆ. ದೋಸೆ ಮಾಡಿದಾಗ ನಮ್ಮ ಮನೇಲಿ ಕಂಪಲ್ಸರಿ ಈ ಕಡಲೆ ಹಿಟ್ಟು ಗೊಜ್ಜನ್ನ ರೆಡಿ ಪ್ರಿಪೇರ್ ಮಾಡಿ ನಾವು ದೋಸೆಗಳನ್ನು ತಿಂತೀವಿ. ಇದ್ರ ಜೊತೆಗೆ ಚಟ್ನಿ ಮಾಡ್ಕೋತೀವಿ. ಸೂಪರ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು, ಒಳ್ಳೆ ಕಾಂಬಿನೇಷನ್ನು. ಉಪ್ಪು ಒಂದು ಸ್ವಲ್ಪ ಕಮ್ಮಿ ಇತ್ತು, ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತೀವಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 to 4 ಮಿನಿಟ್ಸ್ವರೆಗೂ ಹಾಗೆ ನಾವು ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಉಂಡೆ ಕಟ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ತಿಕ್ಕ ಹಚ್ಚಿ ಬರೋ ತನಕ ಹಾಗೆ ಕಲಿಸ್ತಾ ಇರಬೇಕು. ಸೊ ಕಲಿಸ್ತಾ ಇದ್ದರೆ ಅದು ಆಟೋಮೆಟಿಕ್ ಅದು ತಿಕ್ ಕನ್ಸಿಸ್ಟಿಗೆ ಅನ್ನೋದು ಬಂದುಬಿಡುತ್ತೆ. ನೋಡಿದ್ರೆ ಎಷ್ಟು ಗಟ್ಟಿಯಾಗಿ ಹೋಯ್ತು. ಇವಾಗ ಒಂದು 4-5 ನಿಮಿಷದಲ್ಲೇ ತುಂಬಾ ಗಟ್ಟಿ ಅನ್ನೋದು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಇನ್ನು ಇದನ್ನು ನಾವು ಸ್ಟವ್ ಆಫ್ ಮಾಡಿ ತಣ್ಣಕ್ಕೆ ಬಿಟ್ಟರೆ ಇನ್ನೂ ಕೂಡ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳ್ಳಗಿದ್ದಾಗಲೇ ಆಫ್ ಮಾಡಿಬಿಡಬೇಕು. ಸೊ ಫೈನಲಿ ನಾವಿವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬಿಸಿಯಾದಂತಹ ಕಡಲೆ ಹಿಟ್ಟು ಸಾಂಬಾರು ಹಾಗೆ ಬಾಂಬೆ ಗೊಜ್ಜು ರೆಡಿಯಾಗೋಗುತ್ತೆ. ಇದು ನಮ್ಮ ದೋಸೆ ಹಿಟ್ಟಿಗೆ ದೋಸೆ ಮಾಡ್ಕೊಂಡು ಬಿಸಿಯಾಗಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಆಲ್ರೆಡಿ ದೋಸೆ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ. ಇನ್ನೇನು ಬಿಸಿಯಾಗಿ ದೋಸೆ ಪ್ಯಾನ್ ಇಟ್ಟು ದೋಸೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರೋ ಅಂಥ ಈ ನಮ್ಮ ಬಾಂಬೆ ಸಾಂಬಾರು ಅನ್ನೋದು ರೆಡಿಯಾಗೋಗುತ್ತೆ. ಫೈನಲಿ ನೋಡಿದ್ರೆ ಕುದೀತದೆ, ಎಷ್ಟು ಸ್ಮೆಲ್ ಅನ್ನೋದು ಸಖತ್ತಾಗಿ ಬರ್ತದೆ. ಆ ಸ್ಮೆಲ್ಗೆ ಯಾವಾಗ ತಿನ್ನಬೇಕು ಅಂತ ಅನ್ನಿಸ್ತಾಯಿದೆ. ನೋಡಿ, ನಾನು ಅಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ದೋಸೆ ಹಿಟ್ಟು ಅನ್ನೋದು ಚೆನ್ನಾಗಾಗಿದೆ. ನೈಟ್ ಬೇಗನೆ ರುಬ್ಬಿಟ್ಬಿಟ್ಟಿದ್ದೆ ಮತ್ತು ತುಂಬಾ ಗಟ್ಟಿಯಾಗಿ ಸಖತ್ ಗಟ್ಟಿಯಾಗಿಬಿಟ್ಟಿದೆ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿಕ್ಕಿ ಆಮೇಲೆ ಬಿಸಿಯಾಗಿ ದೋಸೆ ಹಾಕ್ಕೊಂಡು ತಿಂದರೆ ಇದಕ್ಕೆ ನಿಜವಾಗ್ಲೂ ಸೂಪರ್ ಟೇಸ್ಟ್ ಇರುತ್ತೆ. ಆ್ಯಂಡ್ ಹಾಗೆ ಮತ್ತೆ ಮಾಡ್ಕೊಂಡು ಕೂಡ ನೀವು ಕೂಡ ತಿಂದಿರಾ ಮತ್ತು ನಿಮ್ಮ ಫ್ಯಾಮಿಲಿ ಪ್ರತಿಯೊಬ್ಬರು ಲೈಕ್ ಮಾಡ್ತಾರೆ. ನೋಡಿದ್ರೆ ಫೈನಲಿ ಸರ್ವಿಗಂತೂ ರೆಡಿಯಾಗೋಯಿತು. ಸ್ಮೆಲ್ ಅಂತೂ ಸಕ್ಕದೇ, ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ ತಿಕ್ಕಾಗೇ ಇದೆ. ಮತ್ತು ಇದು ಇನ್ನು ಸ್ವಲ್ಪ ಥರ ಇನ್ನೂ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.